Mr. Prasad/Guru. So do like, share, subscribe my channel. ಸೊ ಗೈಸ್ ನಿಮಗೆಲ್ಲ ನಾವು ಡೈಲಿ ಉಪ್ಪು ಬಳಸ್ತೀವಿ, ಹೇಗೆ ತಯಾರಿ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಸಾಲ್ಟ್ ವಾಟರ್ನ ಡಂಪ್ ಮಾಡ್ಕೊತಾರೆ, ಪಾತಿ ಥರ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತೀರಾ, ಒಂದಕ್ಕೊಂದು ಓಪನಿಂಗ್ಸ್ ಬಿಟ್ಕೊಂಡು. ಸೊ ನೋಡಿ, ಹಿಂಗೆ ಚಾನಲ್ಸ್ ಥರ ಮಾಡಿಕೊಂಡು ವಾಟರ್ ಕನೆಕ್ಟಿವಿಟಿ ತೊಗೊಂಡು ಅದನ್ನು ಡ್ರೈ ಆಗ್ಲಿಕ್ಕೆ ಬಿಡ್ತಾರೆ ಫಾರ್ ದ ವಾಟರ್ ಟು ಎವ್ಯಾಪೊರೇಟ್. ಸೊ ನೀರು ಎವ್ಯಾಪೊರೇಟ್ ಆಗಿ ಇಲ್ಲಿ ನೀವು ನೋಡ್ಬೋದು, ಕೆಳಗಡೆ ಇನ್ನೂ ನೀರಿದೆ. ನಿಮಗೆ ತೋರಿಸೋದಕ್ಕೆ ಇದು ಹೊಡಿತಾ ಇದ್ದೀನಿ. ಇದು ಸಾಲಿಡಿಫೈ ಆಗಿದೆ ನೋಡಿ, ಸಾಲಿಡಿಫೈ ಆಗಿದೆ. ಇದು ಮೇಲೆ ಸಾಲಿಡಿಫೈ ಆಗಿರೋದು ಈ ಸಾಲ್ಟ್, ಕೆಳಗಡೆ ನೀರಿದೆ ನೋಡಿ. ಲಾರ್ಜ್ ಸ್ಕೇಲಲ್ಲಿ ತೋರಿಸ್ತೀನಿ. ತುಂಬ ಬಿಸಿ ಇದೆ ವಾಟರ್ ಆ್ಯಕ್ಚುಲಿ. ಸೊ ನೋಡಿ, ದಿಸ್ ಈಸ್ ಸಾಲ್ಟ್, ದಿಸ್ ಈಸ್ ಸಾಲ್ಟ್, ದಿಸ್ ಈಸ್ ರೆಡಿ ಟು ಯೂಸ್ ಸಾಲ್ಟ್. ರೆಡಿ ಟು ಯೂಸ್. ಇದೇ ರೀತಿ ಕ್ರಿಸ್ಟಲ್ಸ್ ನಮಗೆ ಸಿಗೋದು ಕಲ್ಲುಪ್ಪು, ಇಲ್ಲೂ ಅದೇ ರೀತಿ ಇದೆ. ದಿಸ್ ಈಸ್ ಸಾಲ್ಟ್, ದಿಸ್ ಇಸ್ ದ ವೇ ವಿತೌಟ್ ಎನಿ ಮೆಷಿನರಿ, ಆರ್ಗ್ಯಾನಿಕ್ ವೇ ಆಫ್ ಪ್ರಿಪೇರಿಂಗ್ ಸಾಲ್ಟ್. ಈ ಥರ ಡಿಫ್ರೆಂಟ್ ಕಂಟೆಂಟ್ಗಾಗಿ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ at Mr. Prasad/Guru. ಸೊ ಏನು ನೀವು ಇದು ನೋಡ್ತಾ ಇದ್ದೀರಲ್ವಾ, ಇದು ಅಲ್ಲಿ ಕರೆ ಕಟ್ಟೋದು ನಾನೇನು ತೋರಿಸ್ದೆ ಈ ಫೀಲ್ಡಲ್ಲಿ. ಸಾಲಿಡಿಫೈ ಆದಮೇಲೆ ಇದನ್ನು ಯೂಸ್ ಮಾಡಿ ಈ ರೀತಿ ಪುಷ್ ಮಾಡಿ ಅದನ್ನು ಅಲ್ಲಿಂದ ತಕ್ಕೊಂತಾರೆ. ನೋಡಿ, ಡೈರೆಕ್ಟ್ ನೀರು ತುಪ್ಪಾಗುದಿಲ್ಲ, ಡಿಗ್ರಿ ಆಗಬೇಕು. ಬಿಸಿಲಿಗೆ ಬಿಸಿಲು ಗಾಳಿ, ಆರ್ಗ್ಯಾನಿಕ್ ವೇ ಆಫ್ ಪ್ರಿಪೇರಿಂಗ್ ಸಾಲ್ಟ್. 20 ಡಿಗ್ರಿ ಆಗಬೇಕು. 27 ಎಷ್ಟು ದೊಡ್ಡ ಲ್ಯಾಂಡಲ್ಲಿ ಇದೆ ನೋಡಿ. ಇದು ನೀವು ನೋಡ್ಬೇಕಂದ್ರೆ ಮುರುಡೇಶ್ವರದಿಂದ ಬಂದು ಗೋಕರ್ಣ ಹೋಗ್ತಾ ಆನ್ ದ ವೇ ಟು ಗೋಕರ್ಣ 5-10 ಮಿನಿಟ್ಸ್ ಬಿಫೋರ್ ನಿಮಗೆ ಇದು ಸಿಗುತ್ತೆ. ನೋಡಿ, ತಿಳ್ಕೊಳ್ಳಿ, ಡಿಫ್ರೆಂಟ್ ಆಗಿದೆ. ಒಂದು ಹಳದಿ ಗುಟ್ಟ ನೋಡಿ, ಇಲ್ಲಿ ಕಾಣ್ತದೆ, ಅಲ್ಲಿ 16 ಆಗುತ್ತೆ. ಹೀಗೆ ಇದು ಉಪ್ಪಿನ ರಾಶಿ, ತಯಾರಿ ಆಗಿರ್ತಕ್ಕಂತಹ ಉಪ್ಪು, ಫುಲ್ ನೀಟ್ ಆ್ಯಂಡ್ ಕ್ರಿಸ್ಟಲೈಸ್ಡ್ ಸಾಲ್ಟ್. ದಿಸ್ ಈಸ್ ರೆಡಿ ಟು ಯೂಸ್ ಸಾಲ್ಟ್ ವಿತೌಟ್ ಎನಿ ಪ್ರಿಸರ್ವೇಟಿವ್ಸ್, ಬೇರೆ ಏನು ಮಿಕ್ಸ್ಚರ್ ಇಲ್ಲದೆ. ಆರ್ಗ್ಯಾನಿಕ್ ವೇ ಅಂತ ಹೇಳಿದ್ರು ತಪ್ಪಾಗಲ್ಲ. ನ್ಯಾಚುರಲ್ ಮೆಥಡ್ ಆಫ್ ಪ್ರಿಪೇರಿಂಗ್ ಸಾಲ್ಟ್, ಆ ಪ್ರೊಸೆಸಲ್ಲಿ ಪ್ರಿಪೇರ್ ಆಗಿ ಬಂದಿರೋಂಥ ಉಪ್ಪು. ಆ್ಯಂಡ್ ನಾನು ಇದನ್ನು ಟೇಸ್ಟ್ ಕೂಡ ಮಾಡಿ ನೋಡಿದ್ದೀನಿ. ಇಟ್ ಈಸ್ ಟೂ ಸಾಲ್ಟಿ. ನಾವು ನಾರ್ಮಲ್ ಏನು ಮನೇಲಿ ಉಪ್ಪು ಬಳಸ್ತೀವಿ ಅದಕ್ಕಿಂತ ಇದು ಇನ್ನೂ ಜಾಸ್ತಿ ಉಪ್ಪುಪ್ಪಾಗಿದೆ ಬಾಯಿಗೆ ಹಾಕ್ಕೊಂಡ್ರೆ. ನೋಡಿ, ಉಪ್ಪಿನ ರಾಶಿ ಚೀಲಗಳಲ್ಲಿ ತುಂಬಿದ್ದಾರೆ, ಅಲ್ಲಿ ಲಾಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದ ಬ್ಯೂಟಿಫುಲ್ ವೆದರ್.